ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ, ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ನಿಮ್ಮ ಶುಕ್ರ ಚೆನ್ನಾಗಿರ್ಬೇಕು. ನ್ಯೂಮರಾಲಜಿ ಪ್ರಕಾರ ಶುಕ್ರನನ್ನ ನಾವು ಸಂಖ್ಯೆ 6ರಿಂದ ಗುರುತಿಸ್ತೀವಿ. ಸಂಖ್ಯೆ 6ರ ಅಧಿದೇವತೆ ದೇವಿ ಮಹಾಲಕ್ಷ್ಮಿ. ಹಾಗಾಗಿ ನಾವು ಹಣವನ್ನ ಲಕ್ಷ್ಮಿ ಅಂತ ಕರಿತೀವಿ. ಹಾಗಾದ್ರೆ ನಿಮ್ಮ ಮನೆಯ ಲಕ್ಷ್ಮಿ ಯಾರು? ಯಾವುದೇ ಪುರುಷನಿಗೆ ನಿಮ್ಮ ಹೆಂಡತಿಯೇ ನಿಮ್ಮ ಲಕ್ಷ್ಮಿ. ನಿಮಗೆ ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ಅಥವಾ ಹಣಕಾಸಿನ ವಿಷಯದಲ್ಲಿ ಏನಾದ್ರೂ ತೊಂದರೆಗಳಾಗ್ತಿದಾವೆ ಅಂತಂದ್ರೆ ನೀವು ನಿಮ್ಮ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೋಬೇಕು. ಅರೆ, ನಾನೇನು ಅವಳಿಗೆ ಕಡಿಮೆ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ಅವರು ನಿಮಗೆ ರೀ, ಹೋಗಿ, ಬನ್ನಿ ಅಂತ ಮಾತಾಡ್ಸ್ಬೇಕಾದ್ರೆ ನೀವು ಅವರಿಗೆ ಹೋಗೆ, ಬಾರೆ, ಇವಳೆ ಅಂತ ಮಾತಾಡ್ಸೋದನ್ನ ಬಿಡಿ. ನೀವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಥವಾ ಯಾವ್ದಾದ್ರು ಕ್ಯೂಟ್ ನೇಮ್, ಸ್ವೀಟ್ ನೇಮ್ ಅನ್ನ ಅವರಿಗಿಟ್ಟು ಅದರಿಂದ ಕರೀರಿ. ಆದ್ರೆ ಏಕವಚನದಲ್ಲಿ ಕರೆಯೋದನ್ನ ಬಿಡಬೇಕು. ರೆಸ್ಪೆಕ್ಟ್ ಕೊಡೋದ್ರ ಜೊತೆಗೆ ಅವ್ರಿಗೆ ಏನ್ ಇಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರು ಕೇಳೋದಕ್ಕಿಂತ ಮುಂಚೆನೆ ಅದನ್ನ ಕೊಡಿಸಿ. ಬಹುತೇಕವಾಗಿ ಎಲ್ಲ ಹೆಣ್ಮಕ್ಳು ಯಾವಾಗ್ಲೂ ಕಾಸ್ಟ್ಲಿ ಗಿಫ್ಟೇ ಬೇಕು ಅಂತ ಆಸೆ ಪಡೋದಿಲ್ಲ. ನಿಮ್ ಜೊತೆಗೆ ಒಂದಿಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತಾನು ಇಷ್ಟಪಡ್ತಿರ್ತಾರೆ. ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಅವರನ್ನ ಆಚೆ ಕರ್ಕೊಂಡು ಹೋಗಿ ಅವ್ರಿಗೆ ಏನ್ ಬೇಕು ಅದನ್ನ ಶಾಪಿಂಗ್ ಅಲ್ಲಿ ಕೊಡಿಸಿ, ದೇವಸ್ಥಾನಗಳಿಗೆ ಕರ್ಕೊಂಡೋಗಿ, ವೀಕ್ಲಿ ಒನ್ಸ್ ಈವ್ನಿಂಗ್ ವಾಕಿಂಗ್ ಕರ್ಕೊಂಡು ಹೋಗಿ. ಇದೆಲ್ಲ ನಿಮ್ಮ ಮನೆಯ ಮಹಾಲಕ್ಷ್ಮಿಗೆ, ನಿಮ್ಮ ಒಡತಿಗೆ ಇನ್ನಷ್ಟು ಖುಷಿಯನ್ನ ತಂದ್ಕೊಡತ್ತೆ. ಇದರಿಂದ ಅವರು ನಿಮ್ಮನ್ನ ಹಾಗೂ ನಿಮ್ಮ ಮನೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಯಾವಾಗ್ಲೂ ಖುಷಿಯಾಗಿ ಇಟ್ಕೋತಾರೆ. ಇದರಿಂದ ನಿಮ್ಮ ಶುಕ್ರ ಬಲವಾಗ್ತಾನೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವಾಗ್ಲೂ ನೆಲೆಸ್ತಾಳೆ. ಹಾಗೆ ಫಿನಾನ್ಷಿಯಲ್ ಕಂಡೀಷನ್ ಸ್ಟೇಬಲ್ ಆಗತ್ತೆ. ಹರ ಹರ ಮಹಾದೇವ.